ನೋಡು ನೀನೇ ಪರವೆಂದು ತತ್ವಗೂಡದ ವಿಲಕ್ಷಣನಾಗಿ ನಿಂದು ಅದು ಇದು ಎನ್ನದಿದಿರಿಟ್ಟು ದಳಿದು ಹೋಗು ಅಸತ್ಯವೆಂದು ನೇತಿಗಳೆದು ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವು ಅಖಂಡಿತವೆಂದು ತಿಳಿದು ಮುಂದದು ನೆನೆಸಿ ನಗಿಳ ಜಗವೆಲ್ಲ ಪುಸಿ ಕನಸಿನಂದದೆ ನಿತ್ಯವಲ್ಲ ಜನನಾದಿ ವಿಕೃತಿ ಒಂದಿಲ್ಲ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ ಧರೆ ಮೊದಲಾದ ಮೂಲ ಬಿಂದು ಕಡೆ ವಚರಾದಿಯೊಳಗೆ ಬೆರೆಸದೆ ಆಶ್ರಯವಾಗಿ ನಿಂತ ಗುರು ಶಂಭುಲಿಂಗವೇ ನೀನೆಂದು ನೀವದು ಗುರು ಶಂಭುಲಿಂಗ ನೀವು ಇವೆಲ್ಲ ಹೊರಗಿನ್ನು ಅವು ಯಾವು ಇಲ್ಲ ಅಂತ ಹೇಳ್ತಾರ ಅವು ಅಲ್ಲ ನೀವು ಮೊದಲಲ್ಲ ಆಮೇಲೆ ಅವು ಇಲ್ಲ ಅನುಭವದಲ್ಲಿ ಅವು ಇರೋದಿಲ್ಲ ಇವೆಲ್ಲ ಮಾನಸಿಕ ಭಾವನಾತ್ಮಕ ಇರ್ತಾವ ಗೊತ್ತಾಗುವುದಿಲ್ಲ ಬ್ರಹ್ಮಜ್ಞಾನ ಬರುವವರೆಗೂ ಗೊತ್ತಾಗುವುದಿಲ್ಲ ಈಗ ಹಗ್ಗದಲ್ಲಿ ಹಾವು ಕಂಡಿತು ಅಂತ ಶಂಕರಾಚಾರ್ಯ ದೃಷ್ಟಾಂತ ಕೊಡ್ತಾರೆ ಹಗ್ಗದಲ್ಲಿ ಹಾವು ಕಂಡಿತು ಹಾವೆಲ್ಲಿವರೆಗೂ ನಮಗ್ ಕಾಣಿಸ್ತಿರ್ತದೋ ಹಗ್ಗದ ಜ್ಞಾನ ಯಾರಿಗೂ ಇರಕ್ ಸಾಧ್ಯ ಇಲ್ಲ ಹೌದಲ್ಲೋ ಎಲ್ಲಿವರೆಗೂ ಹಾವೆಲ್ಲಿವರೆಗೂ ನಮಗ್ ಕಾಣಿಸ್ತಿರ್ತದೋ ಹಗ್ಗ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಹಂಗೆ ಎಲ್ಲಿವರೆಗೂ ನಮಗೆ ಜಗತ್ತು ದೇಹ ಕಾಣಿಸ್ತಿರ್ತದೋ ನಮಗ ಮೂಲ ಅಹಂಭಾವವೇ ಕಾರಣ ಅಹಂಭಾವವೇ ಜೀವಭಾವವಾಗಿ ದೇಹಭಾವವಾಗಿ ಜಗದ್ಭಾವ ಆಗೈತಿ ಅದು ಯಾವಾಗ ನಮ್ದು ಹೋಗ್ತದೋ ಅದು ದೃಷ್ಟಿ ಅಜ್ಞಾನ ದೃಷ್ಟಿ ಹಾವು ಯಾಕೆ ಕಾಣಿಸ್ತದ ಹಗ್ಗದ ಜ್ಞಾನ ಇಲ್ಲ ಮತ್ ಬೇರೆ ಏನು ಕಾರಣ ಐತಿ ಹಗ್ಗದ ಜ್ಞಾನ ಆದ ಕೂಡಲೇ ಹಾವು ಹೋಗೋದಿಲ್ಲ ಇರೋದಿಲ್ಲ ಅಂತ ಗೊತ್ತಾಗತ್ತೆ ಹೋಗ್ತತಿ ಅಂತಂತೀವಿ ಏನಪ್ಪಾ ಹಗ್ಗದಾಗ ಹಾವು ಕಂಡಿತವು ಆ ಹಾವು ಇರಲೇ ಇಲ್ಲ ಹಾವು ಇರಲೇ ಇಲ್ಲ ಹಗ್ಗವೇ ಹಾವಾಗಿ ಕಂಡಿತು ಹಾಗೆ ಬ್ರಹ್ಮವಸ್ತುವೇ ಜೀವನಾಗಿ ಜಗತ್ತಾಗಿ ತೋರಿಕೊಂಡಾನ ಅದಕ್ಕೆ ಅವರು ಮಾಯೆ ಮತ್ತೊಂದು ಶಬ್ದ ಬಳಸ್ತಾರೆ ಎಲ್ಲ ಒಂದೇನೆ ಗೊತ್ತಾಯ್ತಾ ನಾವು ಜೀವರು ಅಂತ ನಮಗೆ ಯಾಕೆ ಅನುಭವ ಐತಿ ದೇವರು ಅಂತ ಗೊತ್ತಿಲ್ಲ ದೇವರು ಅಂತ ಗೊತ್ತಾದ ಕೂಡಲೇ ಇದು ಇರೋದೇ ಇಲ್ಲ ಯಾವುದು ದೇಹ ನಾನನ್ನೋದು ದೇಹ ನಾನನ್ನೋದಿರೋದಿಲ್ಲ ಅಲ್ಲ ಅವು ಯಾವೂ ಇರುದಿಲ್ಲ ಈಗ ಹಗ್ಗದ ಜ್ಞಾನ ಆಯ್ತು ಅಂದ್ರೆ ಆಗಿನ ಸ್ವಲ್ಪ ಉಳಿದಿರ್ತೈತೆ ಸರದಾಡುದು ಹಿಂಗೈತಿ ಅಂತದೇನಾರ ಉಳಿತೈತೆ ಏನೂ ಉಳಿದಿಲ್ಲ ಹಂಗ ಬ್ರಹ್ಮಾನುಭವದಲ್ಲಿ ಏನೂ ಉಳಿಯುವುದಿಲ್ಲ ಅವಾಗ ಬರೇ ಬ್ರಹ್ಮ 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 ಎತ್ತ ನೋಡಿದಡತ್ತ ನೀನೆ ದೇವ ಅಂದ್ರೆ ಬ್ರಹ್ಮ ಎಲ್ಲಿ ನೋಡ್ತೀವಿ ಅಲ್ಲಿ ಬ್ರಹ್ಮ ಅದಕ್ಕೆ ನಾವೇ ಸ್ವಯಂ ಬ್ರಹ್ಮಾಗಿ ಬಿಡ್ತೇವೆ ಹಿಂಗ ನೋಡೋದರಿಂದ ಹಿಂಗ ಅರಿಯೋದರಿಂದ ಅನುಭವಕ್ಕೆ ಬರ್ತದ ಗುರುವಿನ ಕಾರುಣ್ಯ ಬೇಕು ತೀವ್ರ ಮುಮುಕ್ಷತ್ವ ಬೇಕು ಅವುಗಳಿಂದ ಪಾರಾಗ್ತೇವೆ ಗುರು ಕರುಣೆ ಬಹಳ ದೊಡ್ಡದು ಅಂದ್ರೆ ಬಹಳ ದೊಡ್ಡದು ಗುರು ಕರುಣೆ ಅಂದ್ರೆ ಅವರಿಗೆ ಇವನಿಗೆ ಬ್ರಹ್ಮಜ್ಞಾನ ಮಾಡ್ಬೇಕನ್ನುವಂತ ಮನಸ್ಸು ಅಂತರಂಗದಲ್ಲಿ ತೋರಿಬಿಟ್ಟ ಅವರ ಶಿಷ್ಯರ ಪುಣ್ಯ ಅತಿರೇಕ ಬಹಳ ದೊಡ್ಡದು ಬಾಳ ಅಂದ್ರೆ ಬಾಳ ಅದಕ್ಕಿಂತ ಇನ್ನು ದೊಡ್ಡದು ಇಲ್ಲೇ ಇಲ್ಲ ಅದಕ್ಕೆ ಕರುಣ ರಸದ ಕೂಡಿವರೆವ ಕಟ್ಟದ ಪರತತ್ವ ಅರಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ ಇದು ಮುಮುಕ್ಷಗಳಿಗೆ ಪ್ರಾಣವಾಗಬೇಕು ಮುಮುಕ್ಷು ಇದನ್ನ ಹಗಲಿರಲು ಧ್ಯಾನಿಸಬೇಕು ಗುರುಗಳನ್ನ ಯಾಕ ಮೋಕ್ಷ ಅನ್ನೋದು ಅವರ ಸ್ವರೂಪ ಅವರು ನಮಗ ಸುಲಭವಾಗಿ ಮೋಕ್ಷಾನುಭವದಲ್ಲಿ ನಿಲ್ಲಿಸಬಲ್ಲರು ಬ್ರಹ್ಮಾನುಭವದಲ್ಲಿ ನಿಲ್ಲಿಸಬಲ್ಲರು
ಇದೇನು ಬಹಳ ಕಠಿಣ ಅಂತ ನಾವ್ ಇದನ್ನ ಭಾವಿಸೋದರಿಂದ ಹಂಗನ್ಸುತ್ತೆ. ಏನೋ ಬಹಳ ಕಷ್ಟ, ಅಪೌರು ಅಂತಿದ್ರು. ಒಬ್ಬರು ಮುಕ್ತರಾಗುವುದು ಬಹಳ ಕಷ್ಟ ಅಂತಿದ್ರು. ಮುಕ್ತರಾಗುವುದು ಬಹಳ ಕಷ್ಟ. ಏನೇನು ಅವ್ರ ತಾವ ಹೆಣ್ಕೊಂಡಿದ್ದು ಬಲಿಯಾಗಿ ಬಿಡ್ತದ. ತನ್ನ ಮನಸ್ಸು ಹೆಣಿತದ ಎಲ್ಲವನ್ನ. ಈಗ ನಿಮ್ಮ ಜಗತ್ತಿನ ಬಗ್ಗೆ ಏನ್ ಕಾಣೋದು, ಏನ್ ಗೊತ್ತಿದೆ? ಅವ್ರೇನೋ ಸ್ವಲ್ಪ ಸಂಶೋಧಕರು ಮಾಡ್ತಾರೆ, ನಮಗೇನ್ ಗೊತ್ತಿದೆ? ಕಣ್ಣಿಗೆ ಕಾಣಿಸ್ತದ, ಬೃಹತ್ತಾಗಿ ಕಾಣಿಸ್ತದ. ಮತ್ ಯಾವಾಗಲೂ ಅಧ್ಯಯನ ಮಾಡ್ತಿರ್ತೀವಲ್ಲ, ಈ ಜಗತ್ತಿನ ಬಗ್ಗೆ ಅವರು ಬರೆದಿರ್ತಾರೆ. ಇಲ್ಲ, ಎಷ್ಟು ಗಿಡ ಪಕ್ಷಿಗಳು, ಎಷ್ಟು ಮರ ಪಕ್ಷಿಗಳು ಅಂತ ಬರೆದಿರಲ್ಲ. ಈಗೇನು ವಿಜ್ಞಾನಿಗಳು ನಿಮ್ಗ ಕೈಗೆ ತಂದು ಕೊಟ್ಬಿಟ್ಟಾರ. ಇಲ್ಲ, ಇದು ಭೂಮಿ ಬರೀ ಒಂದು ಚೆಂಡು, ಇದು ಬರೀ ಒಂದು ಚೆಂಡು ಭೂಮಿ. ಶಿವ ಶಂಕರ ಎಷ್ಟು ಸುಲಭ ಮಾಡ್ಯಾರ ಅವರು, ಕಂಡು ಹಿಡಿದಾರ, ಸಂಶೋಧನ ಮಾಡ್ಯಾರ. ಅವ್ರದ್ದು ಪ್ರಾಕ್ಟಿಕಲ್. ಜಗತ್ತೇ ಒಂದೇನು ಏನೋ ಅಲ್ಲ ಅಂತಾರ ಅವರು. ಅಖಂಡ ಖಂಡ ಬೇಕಾದಷ್ಟು ತೇಜೋ ಮೇಘಗಳು, ಬೇಕಾದಷ್ಟು ಗ್ರಹ ನಕ್ಷತ್ರಗಳು, ಬೇಕಾದಷ್ಟು ಆಕಾಶ. ಅಪ್ಪೋರು ಬಂದಿದ್ರು, ಹೋಸಲ ಬಂದಿದ್ರಲ್ಲ, ಅವಾಗ ಹೇಳಿದ್ರು ಮೊದಲು ಆಕಾಶದ ಬಗ್ಗೆ ಇನ್ನೂ ಸಂಶೋಧನೆ ನಡೀತಾನೆ ಐತಿ ಅಂತಿದ್ರು. ಈಗ ಆಕಾಶ ಅಂದ್ರೆ ಏನು ಅಂತ ಕಂಡು ಹಿಡಿದಾರ ಅಂದ್ರು. ಅದು ಏನೂ ಅಲ್ಲ, ಅದು ಏನೋ ಹೇಳ್ತಿದ್ರಪ್ಪ ಅವ್ರ ಆ ಶಬ್ದದ ವಿಜ್ಞಾನ ಶಬ್ದ. ಆ ಜಗತ್ತು ಹಂಗ್ ಕಂಡಿಡಿದಾರ ಈಗ ಅಂದ್ರು. ಜಗತ್ತು ನಾವು ಅನಂತ 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 ಬೈಲಂತಿದ್ದಿಲ್ಲ, ಈಗ ಅದರಲ್ಲಿ ಎಳೆಗಳಿದ್ದಾವು ಅಂತ ಹೇಳ್ತಾರೆ. ವಿಜ್ಞಾನದ ಭಾಷೆ ನಮಗ್ ಗೊತ್ತಾಗುದಿಲ್ಲ, ನಮಗ ಅರ್ಥ ಆಗುದಿಲ್ಲ. ನಾವು ಇಷ್ಟ, ನಮ್ದು ಏಟೈತಿ ಬುದ್ಧಿ, ಒಂದು ಮೆದುಳಿನಲ್ಲಿ ಏಟಿರ್ಬೋದದು, ಆದರೂ ಅದು ವಿಸ್ತಾರ ಮಾಡ್ತದಲ್ಲ. ವಿಜ್ಞಾನಿಗಳ ಬುದ್ಧಿ ಎಷ್ಟು ಪ್ರಬಲ ಇರ್ಬೋದು. ಅದಕ್ಕೆ ಅವರು ಐನ್ಸ್ಟೀನ್ ಯಾರ್ಯಾರು ಇದ್ರಲ್ಲ, ಅವರ ಬುದ್ಧಿಯನ್ನ ಪ್ರಯೋಗಕ್ಕಿಡಬೇಕು ಅಂತಿದ್ರ ಅಂತ ಏನ್ ಮಾಡಿದ್ರು ಗೊತ್ತಿಲ್ಲ. ಹೆಂಗ ತಯಾರಾಗೈತಿ ಈ ಮಿದುಳು? ಅವರು ಮೊನ್ನೆ ದೇಹ ಬಿಟ್ರಲ್ಲ, ಸ್ಟೀಫನ್ ಹಾಕಿಂಗ್. ಅವ್ರದ್ದು ಕೊನೆಗೆ ಬರೀ ದೇಹ, ತಲೆ ಅಷ್ಟೇ ಉಳಿತು, ಇನ್ಯಾವುದೂ ಉಳಿಲಿಲ್ಲ, ಎಲ್ಲ ಹೋಗಿ ಬಿಟ್ಟಿದ್ವು. ಇಲ್ಲ, ಸ್ಟೀಫನ್ ಹಾಕಿಂಗ್ ಇವು ಎಲ್ಲಾ ನಮ್ಗೆ ಗೊತ್ತಾಗಿದ್ದ ಅಪ್ಪ ಅವರಿಂದ. ಯಾವ ವಿಜ್ಞಾನನೂ ಓದಿಲ್ಲ ನಾವು, ಯಾವ ಇದನ್ನೂ ಓದಿಲ್ಲ ನಾವು. ಅಪ್ಪ ಅವ್ರು ಹೇಳುದ್ರ ಮೇಲೆ ನಮಗ ಮತ್ತದನ್ನ ಕುತೂಹಲದಿಂದ ಅವ್ರು ಕೇಳ್ತೀವಿ. ಏನದರಲ್ಲಿ ತನ್ಮಯವಾಗಿ ಹೇಳ್ತಿದ್ರು. ವಿಜ್ಞಾನಿಗಳೇ ಬಂದು ಇವರಲ್ಲಿ ಕೇಳ್ಬೇಕು, ಅಷ್ಟು ತನ್ಮಯವಾಗಿ ಹೇಳೋರು. ಹಾಗೆ ಈ ಜಗತ್ತಿನ ಬಗ್ಗೆ, ಎಲ್ಲಾ ಬಗ್ಗೆ ತಿಳ್ಕೊಂಡಂತ ಮಹಾತ್ಮ ಒಂದು ಸಣ್ಣ ಭಾವನೆಗೆ, ವೇಚನೆಗೆ ಮಹತ್ವ ಕೊಡ್ತಾರ. ದೇಹ ಭಾವನೆ ಬಹಳ ಸಣ್ಣದು, ದೇಹ ವ್ಯಾಮೋಹ ಬಹಳ ಅತಿ ಬಲಿಷ್ಠ. ಅದಕ್ಕದು ಮತ್ತೊಂದು ಮೋಹವನ್ನ ಮಾಡ್ಕೋತ ಹೋಗ್ತತಿ. ತಣ್ಣಗೆ ಇರೋದೇ ಇಲ್ಲಿ ನೋಡು, ತಣ್ಣಗೆ ಇರ್ತೀರ ನೀವು. ಯಾರ್ಯಾರೋ ಅಳ್ತಾರ, ಅಳುದಿಲ್ಲ. ನಮ್ಮಲ್ಲಿ ಒಬ್ರು ಬರ್ತಿದ್ರು, ಅವ್ರ ಮಗ ಬ್ಯಾಂಕ್ನಾಗ ಇದ್ರಂತ, ಕೈಗೆ ಒಂದ್ ಮಗ ಸತ್ ಹೋದ. ಏನ್ ಅಳ್ತಿದ್ರು. ಯಾವ ದೇವಸ್ಥಾನಕ್ಕೆ ಹೋದ್ರು ಅಳೋದ, ನಡ್ಕೊಂತ ಹೋಗ್ತಿದ್ರು ಅಳೋದ. ನಾವ್ ಹೋಗಪ್ಪ ರಮಣ ಮಹರ್ಷಿ ಆಶ್ರಮಕ್ಕರ ಹೋಗು, ಕನ್ನಂಗಡಕ್ಕರ ಹೋಗು, ರಾಮದಾಸರ ಆಶ್ರಮಕ್ಕಂತ ಕಳಿಸಿದ್ರ ಅಲ್ಲಿ ಅಳೋದೆ. ಪುತ್ರ ವ್ಯಾಮೋಹ ಇನ್ನೆಲ್ಲಿ ಹೋಗ್ತದೆ, ಇನ್ನೆಲ್ಲಿ ಅಂತ ಮೋಹದಲ್ಲಿ ಯಾರಿಗೆ ಕಣ್ಣು ತೆರೀತದ? ನಾವೆಲ್ಲಾ ಬಲೆಯೊಳಗ ಸಿಕ್ ಹಾಕೊಂಡಿವಿ. ಒಂದು ಬ್ಲಾಕ್ ಕೊಳೆಯೊಳಗ ಬಿದ್ದಿರ್ತದಲ್ಲೋ, ಅದನ್ನ ಯಾರು ಪಾರು ಮಾಡಿದ್ರು? ಹೆಂಗ ಸಾಧ್ಯ ಐತಿ? ಹಂಗಾಗಿ ಹೋಗೈತಿ ನಮ್ದು. ಆದ್ರೆ ಅದು ಏನು ಪರವಾಗಿಲ್ಲ, ನೀನು ಅದು ನಿನ್ನ ಸ್ವರೂಪ ಅಲ್ಲ. ಇದನ್ನ ನಾವು ಪಕ್ಕ ಅರಿಬೇಕು. ಪಕ್ಕ ಅಂದ್ರೆ ಗೊತ್ತಾಗತ್ತ? ಅಲ್ಲ. ಇದನ್ನ ನಾವು ಜ್ಞಾನಿಗಳಲ್ಲಿ ನೋಡ್ತೇವೆ, ಉಳಿದವರಲ್ಲಿ ನೋಡೋದು ಬಹಳ ಕಷ್ಟ. ಎಲ್ಲರೂ ಬರೇ ದೇಹ ಭಾವದವ್ರೆ.
ಅವನು ಸಂಸಾರ ಸುದ್ದಿ ತೆಗದ್ರ ಇವನ ದೇಹ ಗಟ್ಟಿ ಐತಿ ಅಂತ ತಿಳ್ಕೊಳ್ರಿ. ಅಲ್ಲೇನು ಏನ್ ಮಾಡ್ಲಿ ಗುರುಗಳೇ, ನನ್ನ ಮಗ ಮಾತೇ ಕೇಳೋದಿಲ್ಲ, ನಂದು ಮುಗಿತೆ ಒಂದು. ಇನ್ನು ಅವನ ಮಾತು ಯಾವಾಗ ಕೇಳೋದು, ಇವನ್ ಯಾವಾಗ ಉದ್ಧಾರ ಆಗುದು, ಇವನಲ್ಲಿ ಸಮಾಧಾನ ಆಗುದು. ಅದಕ್ಕೆ ಅವರು ಶಂಕರ ನಿಜಗುಣ ವಿಷಮ ಸಂಸಾರವಿದು ಕನಸೆಂದರೆ ಅದು ಜ್ಞಾನ. ಇದು ವಿಷಮ ಸಂಸಾರ. ಇದನ್ನ ಸರಿ ಮಾಡಕ್ಕೆ ಯಾರಿಗಾರ ಸಾಧ್ಯ ಐತೆ? ದೇವರೇ ಬರ್ಲೋ, ಅವನಿಗೂ ಅದ್ರಾಗ ಹಾಕಿ ನುರಿದು ಬಿಡ್ತಾರ. ಯಾವ ದೇವರು ಬರೋದು, ಎಲ್ಲಿಂದ ಬರೋದು? ಅದಕ್ಕೆ ನೀವು ಇದು ಈ ದೇಹ ಇವುಗಳ ಬಂಧನದಿಂದ ಬಿಡುಗಡೆ ಹೋಗುವುದು ಸಾಮಾನ್ಯವಲ್ಲ. ಆದ್ರೆ ಇವರು ಒಂದು ಅಮೃತದ ಮಾತು ಹೇಳ್ತಾರೆ ನಿಜಗುಣ ಶಿವಯೋಗಿಗಳು. ಬಹಳ ಹರ್ಷ, ಮುಮುಕ್ಷುವಿಗೆ ಬಹಳ ಸಂತೋಷ. ಏನಂದ್ರೆ ನಿನಗೆ ಬಂಧನನೇ ಇಲ್ವೋ, ನಿನಗೆ ಯಾವ ಬಂಧನ? ಇದೇ ಪ್ರಥಮ ನಮ್ಮ ನೋಡೋದು ದೇಹ ಬಂಧನ. ಇಂದ್ರಿಯಗಳಂತೂ ನಮ್ಮನ್ನ ಕಟ್ಟಿ ಹಾಕ್ಯಾವ. ಅವುಗಳನ್ನ ಮೀರಿ ನಮಗೆ ಏನು ಮಾಡಿದ್ರು ಹೋಗಕ್ಕಾಗುದಿಲ್ಲ. ಆಗ್ತವ? ಮತ್ತೆ ಡಾಕ್ಟರ್ ಅಂತಕ ಹೋಗು, ಕಣ್ಣೇನಾರ ಅಲ್ಲೇ ಹೋಗು, ಅವರೇ ನಿಜವಾದ ಇವರು. ಅಲ್ಲೇ ಕಣ್ಣು ಹೋದರೆ ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀಯ? ದೇವ್ರಂತ ಹೋಗ್ತೀಯ? ಅವ್ರು ಯಾರೋ ಒಬ್ಬರಿದ್ರು ಇಂದ ಸೂರದಾಸರು ಅಂತ ಒಬ್ಬ ಮಹಾತ್ಮ ಆಗಿ ಹೋದ್ರು. ಅವರು ಕೃಷ್ಣನ್ ಕತೆ ಕೇಳಿದ್ರು. ಕೇಳಿ ಅದನ್ನೇ ಭಾವಿಸಿ ಹಾಡೋರು. ಬರೇ ಸೂರದಾಸರಂತಿಲ್ಲ, ಅವರು ಬರೇ ಕೃಷ್ಣನ ಗೀತೆಗಳನ್ನೇ ಊರು ತುಂಬ ಹಾಡೋದು. ಅವ್ರಿಗೇನು ಕೆಲಸ ಇಲ್ಲ, ಹಾಡೋದು, ಭಿಕ್ಷಾ ಬಂದಿದ್ರಲ್ಲಿ ಉಣ್ಣೋದು, ಆಯುಷ್ ತುಂಬೆಲ್ಲ ಮಾಡ್ತಿದ್ರು. ಎಷ್ಟು ದೊಡ್ಡವರು ಅವರು ಒಂದ್ಸಲ ಅನಿಷ್ಟಂತ ಅವರಿಗೆ ಪರಮಾತ್ಮ, ನಾನು ನಿನ್ನ ನೋಡಿಲ್ಲ, ನಿನ್ನ ದರ್ಶನ ಇಲ್ಲ, ಅದಕ್ಕೊಮ್ಮೆ ನಿನ್ನ ರೂಪವನ್ನ ನೋಡ್ಬೇಕಾಗೈತಿ ಅನಿಸ್ತಂತ ಅವ್ರಿಗೆ. ಎಷ್ಟು ಆಶ್ಚರ್ಯ! ನೋಡ್ಲಾರ್ದ ಹಾಡ್ಯಾರ. ಕೃಷ್ಣನ ಮಹಾಭಾರತ ಓದವಲ್ಲ, ಕೇಳ್ತಾರೆ, ಕೃಷ್ಣನ ಲೀಲೆಗಳನ್ನ ಕೇಳ್ತಾರೆ. ಹೇಳಿದ್ರೆ ಅದೊಂದು ದೊಡ್ಡ ಜ್ಞಾನ ಅಲ್ಲ? ಕೇಳೋದೊಂದು ದೊಡ್ಡ ಜ್ಞಾನ. ಬ್ರಹ್ಮವಸ್ತು ಕೇಳೋದು ಇಲ್ಲ, ಕೇಳ್ತಾರೆ. ಅವರು ಸೂರದಾಸರು ಕೇಳ್ತಾರ. ಆಮೇಲೆ ಅವ್ರಿಗೂ ಅನಿಸ್ತು, ಕೃಷ್ಣನನ್ನ ನೋಡ್ಬೇಕು ಅನಿಸ್ತು ಕಣ್ಣಿನಿಂದ. ಆವಾಗ ಕೃಷ್ಣ ಪರಮಾತ್ಮನನ್ನ ಬೇಡಿಕೊಂಡು, ನನಗೆ ಕಣ್ಣು ಕೊಡು, ನಿನ್ನ ರೂಪವನ್ನ ನಾನು ನೋಡ್ಬೇಕು ಅಂದ್ರು. ಆ ತಕ್ಷಣ ಅವ್ರಿಗೆ ಕಣ್ಣು ಬಂತು. ಕೃಷ್ಣನೂ ಎದುರಿಗೆ ಬಂದ. ಅವಾಗ ಅವರು ಸೂರದಾಸರು ಹೇಳಿದರಂತ, ಪರಮಾತ್ಮ, ಈಗ ನಿನ್ನ ನೋಡಿದ ಕಣ್ಣು ಇನ್ನೇನೂ ನೋಡುವುದು ಬೇಡ, ಮಧ್ಯಾಹ್ನ ಕಣ್ಣಿಲ್ದೆ ಇದ್ದು ಹಂಗ ಮಾಡೋದು. ಅಪರಂಪಾರ ಭಕ್ತಿ ಇವೆಲ್ಲ ಅಲ್ಲ ಕೃಷ್ಣನ ಮೇಲೆ. ಅದೇನ್ ಬ್ರಹ್ಮ ಅಲ್ಲ, ಏನಲ್ಲ. ಕೃಷ್ಣನಿಗೆ ಇಷ್ಟು ಬೇಡಿಕೊಂಡಾರಂದ್ರ ಬ್ರಹ್ಮ ಹೆಂಗಿರ್ಬಹುದು? ಕೃಷ್ಣ, ವಿಷ್ಣು, ಬ್ರಹ್ಮ ಎಲ್ಲದರ ಆಧಾರ ವಸ್ತು ಅದು. ಅದು ನಮಗೂ ಆಧಾರ ಐತಿ, ನಮ್ಮ ಸ್ವರೂಪ ಆಗೈತಿ. ಅಂತ ಬ್ರಹ್ಮವನ್ನ ಅರಿಯೋದು ಬ್ರಹ್ಮಜ್ಞಾನ. ಅದಕ್ಕೆ ಉಪಾಯ. ನಿಜಗುಣರಷ್ಟು ಶ್ರೇಷ್ಠ ಬ್ರಹ್ಮ ಉಪಾಯಗಳನ್ನ ರಚಿಸಿದವರು ಇನ್ನೊಬ್ರಿಲ್ಲ ಅಂತ ಹೇಳಬಹುದು. ನಮಗ ಶಂಕರಾಚಾರ್ಯ ದೊಡ್ಡವರು ಅಂತ ಹೇಳ್ತಿದ್ರು ಪ್ರಾರಂಭದೊಳಗೆ. ನಮ್ಗೆ ಅದ್ವೈತದ ಆಚಾರ್ಯರವರು, ಜ್ಞಾನ ಭಾಸ್ಕರರವರು ಅಂತ ಹಿಂಗೆಲ್ಲ ವರ್ಣನ ಮಾಡ್ತಿದ್ರು. ಅದಕ್ಕೆ ನನಗೂ ಒಂಥರ ಕುತೂಹಲ. ಇಲ್ಲ, ನನಗೇನು ಸಂಸ್ಕೃತ ಬರೋದಿಲ್ಲ, ಏನು ಮಾಡೋದು? ಏನ್ ಮಾಡಕ್ ಬರ್ತದ? ಇನ್ನೇನು ಅಲ್ಲಿ ಕಲಿಯಾಕ್ ಬರ್ತದ? ನಾನು ನೋಡುವವರು ಇದ್ದಾಗ ಕಲ್ತರ ತಿಳ್ಕೊಳಿತು. ಆಮೇಲೆ ವಿದ್ಯೆ ಬರೋದು ಬಹಳ ಕಷ್ಟ. ಬಂದ್ರು ಸಹಿತ ಏನ್ ಮಾಡೋದು? ಸಂಸ್ಕೃತ ಬಂತು ಅಂತ ಇಟ್ಕೋ, ಏನ್ ಮಾಡೋದು? ಆವಾಗ ನಿಜಗುಣರನ್ನ ನಾನು ಅಧ್ಯಯನ ಮಾಡಿದ್ದೆ. ಆವಾಗ ಇವರ ಮೂಲ ಪುರುಷರು ಶಂಕರಾಚಾರ್ಯರು ಅಂತ ಹೇಳಿದರು. ಅದ್ವೈತದ ಮೂಲ ಪುರುಷರವರು, ಪ್ರಥಮ ಆಚಾರ್ಯರವರು. ಅದಕ್ಕೆ ಅದನ್ನ ನೋಡ್ಬೇಕು, ಏನ್ ಮಾಡ್ಬೇಕು? ಮತ್ತ ದೇವರಿಗೆ, ಗುರುಗಳಿಗೆ ಅಳೋದು ಬಿಟ್ರೆ ನಮ್ಗೆ ಏನೈತಿ ದಾರಿ? ಏನ್ ದಾರಿ ಐತಿ? ಯಾರು ತೋರಿಸ್ತಾರ ದಾರಿನ? ಇಲ್ಲ, ಅದನ್ನ ನೋಡ್ಬೇಕು ನಾನು.
ಶಂಕರಾಚಾರ್ಯ ಎಲ್ಲ ಗ್ರಂಥಗಳನ್ನ ನೋಡಬೇಕು, ಅಧ್ಯಯನ ಮಾಡಬೇಕು ಅನಿಸ್ತು. ಆವಾಗ ಭಗವಂತನ ಕರುಣೆಯಿಂದ ಅವು ಸಂಸ್ಕೃತದಲ್ಲಿ ಏನು ಮೂಲ ಇದ್ದಾವೋ ಅದನ್ನೇ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಮಾಡಿದಂತ ಒಬ್ಬ ಮಹಾತ್ಮರ ಇದು ಕೇಳಿಷ್ಟು ನಮ್ಗೆ ತಿಳಿತು. ನಮ್ಗೆ ಅವಾಗ ನಾನು ಅವನ ತರಕ್ ಹೋಗ್ಲಿಲ್ಲ. ನಮ್ಮ ಪ್ರವಚನಕ್ಕೊಬ್ರು ಮೇಡಮ್ ಅವರು ಬರ್ತಿದ್ರು, ಸ್ಕೂಲ್ ಮೇಡಮ್ ಅವರು ಬ್ರಾಹ್ಮಣರು. ಅವರು ಒಂದು ದಿವಸ ನನಗಂದ್ರು, ಗುರುಗಳೇ, ನಮ್ಮ ಯಜಮಾನರು ತುಂಬಾ ಪುಸ್ತಕಗಳನ್ನ ಜೋಡಿಸಿದ್ರು, ಅವುಗಳನ್ನ ಬೈಂಡಿಂಗ್ ಮಾಡಿ ಬಹಳ ದೊಡ್ಡ ಒಂದು ಗ್ರಂಥಾಲಯವನ್ನ ಮಾಡಿ ಇಟ್ಟಿದ್ದಾರೆ. ನನಗೀಗ ಅದರ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ತಗೊಂಡು ಹೋಗ್ಲಿ ಅಂದ್ರೆ ಯಾರು ತಗೊಂಡು ಹೋಗೋರಿಲ್ಲ. ಅದಕ್ಕೆ ನಿಮಗೆ ಏನಾರ ಬೇಕಾಗ್ತದನ ನೋಡು ಅಂದ್ರು. ಶ್ರವಣಕ್ ಬರ್ತಿದ್ರ ಅವ್ರು ನಮ್ಗ, ಅಪ್ಪಮ್ಮನವ್ರ ಮನೆಗೆ. ಹೊರಗೆ ಅವ್ರಿಗೆ ಬ್ರಾಹ್ಮಣರಿದ್ರಲ್ಲ, ಅವ್ರು ವಿಧಿ ನಿಷೇಧಗಳನ್ನ ಮಾಡಿಕೊಳ್ಳಿ, ನಾನು ಬ್ರಹ್ಮಜ್ಞಾನ ಹೇಳೋದು. ಅವಾಗ ಅವರು ಕಿಟಕಿಯಲ್ಲಿ ಕೂತು ಹೇಳ್ತಿದ್ರು. ಅವಾಗ ನಮ್ಮ ಶಿರೋಳ್ ಸಾಹೇಬರು ಬರ್ತಿದ್ರು ನಮ್ಮ ಪ್ರವಚನಕ್ಕ. ಅವಾಗ ಅವರು ಆಫೀಸರ್ ಅವರು ಕಾರ್ ಇತ್ತವ್ರು, ಕಾರ್ನಲ್ಲೇ ಪ್ರವಚನಕ್ಕೆ ಬರೋರು ಮತ್ತು ಮುಗಿದ ಮೇಲೆ ಹೋಗೋರು. ಅವ್ರಿಗೆ ಒಂದ್ ದಿವ್ಸ ಕೇಳಿದೆ, ಗುರುಗಳೇ ಇವ್ರಂತ ಇಷ್ಟು ಪುಸ್ತಕ ಅದಾವಂತ, ನಾವು ಹೋಗಿ ನೋಡೋಣ, ನಮಗೆ ಬೇಕಾದ್ರೆ ಇಷ್ಟು ತಗೊಳ್ಳೋಣ, ಮತ್ತದನ್ನ ಸಾಧಿಸೋದು ಹೆಂಗ? ಅವ್ರ ಕಾರ್ ಇತ್ತಲ್ಲ, ನಿಮ್ ಕಾರು ಉಪಯೋಗ ಮಾಡ್ರಿ ಅಂತ ಅಂದೆ. ಅವ್ರು ಹ್ಞೂ ಅಂತ ಅವರು ಊಪಿನಲ್ಲಿ ಬಂದ್ರು. ಬಂದು ಇಷ್ಟು ಪುಸ್ತಕ, ಇಷ್ಟು ಶಂಕರಾಚಾರ್ಯ ಕನ್ನಡ ಅನುವಾದ, ಒಂದಲ್ಲ ಎರಡಲ್ಲ, ಶಂಕರಾಚಾರ್ಯ ಎಷ್ಟು ಗ್ರಂಥಗಳನ್ನ ಬರೆದಾರೋ ಅಷ್ಟು ಕನ್ನಡಕ್ಕೆ ಅನುವಾದ ಮಾಡ್ಯಾರ. ಅವ್ರು ಮಾಡಿದವರು ಬರ್ದಾಗ ನಾನಿವನು ಮಾಡೇನಿ, ಇದ್ರಾಗ ಏನಾರ ತಿದ್ದುಪಡಿ ಆದ್ರೆ ನೀವು ತಿಳಿಸ್ಬೋದು, ಇದು ಆಗಿರ್ಬೋದು ಅಂತ ಪ್ರಾಮಾಣಿಕವಾಗಿ ಅದು ಬಹಳ ಇಡಿಸ್ತು. ಅವಾಗ ಅಲ್ಲಿ ಎಷ್ಟಿದ್ವು ಏನು ಶಿವನಂಗಪ್ಪ, ಇಷ್ಟು ಗ್ರಂಥಗಳನ್ನ ನಮ್ಮ ಶಿರೋಳ ಸಾಹೇಬರ ಡಿಕ್ಕಿ, ಕಾರಿನ ಡಿಕ್ಕಿ ಒಳಗೆ ಹಾಕೊಂಡು, ಗುರುಗಳೇ ನನಗ್ ಬೇಕಿದು. ಏನ್ ಎಲ್ಲಾ ನೋಡಿದ್ರೆ 10 ಪೈಸಾ 20 ಪೈಸಾ ಇರ್ತದ ರೇಟ್. ₹1 ₹2 ಇದ್ವು ಅವಾಗ. ಈಗ ನಾ ಹೇಳೋದು 40 ವರ್ಷ ಸುದ್ದಿ, ಈಗಿಂದಲ್ಲ. ಅವಾಗ ಇನ್ನೂ ಅಪ್ಪವ್ರು ನನಗೆ ಭೇಟಿ ಆಗಿದ್ರು ಇಲ್ಲ ಗೊತ್ತಿಲ್ಲ ಇನ್ನು. ಅವಾಗ ಅಲ್ಲ, ಭೇಟಿ ಆಗಿದ್ರು, ಆದ್ರೆ ನನಗೆ ಹೃದಯಕ್ಕ ಸ್ಪರ್ಶ ಆಗಿರ್ಲಿಲ್ಲ ಅವ್ರದ್ದು ಕರುಣೆ. ಅವಾಗ ಇವ್ರನ್ನ ಇಷ್ಟು ಹೊತ್ಕೊಂಡು ಬಂದು ನಮ್ಮ ಮನೆ ಸಣ್ಣದು, ಏನ್ ಮಾಡೋದು, ನಾವು ಬಡವರು, ಏನೂ ಇಲ್ಲದ ಬಡವರು, ಏನು ಮಾಡೋದು, ನಾವು ಸಂಸಾರಿಕರು, ನಾವು ಬಹಳ ಕಷ್ಟದಲ್ಲಿ ಇರ್ತೀವಿ. ಒಬ್ಬನೇ ಒಂದು ಸಣ್ಣ ಇಷ್ಟೇ ರೂಮ್ ಅದು ನಮ್ಮ ಮನೆ. ಈಗೇನೈತೆ ಅಲ್ಲಿ ನಿಮ್ ಪ್ರವಚನ ಎಷ್ಟು ಸೇರಿದ್ರ ಮನೆ, ಅದರಲ್ಲೇ ಪಾರ್ಟ್ಸ್ ಮಾಡಿದ್ರ ಅವ್ರು ಇಲ್ಲ. ಮತ್ತ ಇವರೆಲ್ಲ ಅದಾರ, ಪಾಪ ಓದೋರು ಇದಾರ, ಮಕ್ಕಳಿದ್ದಾರ, ಏನ್ ಮಾಡೋದು ಅದು ಚಿಂತೆ. ನಾನು ಯಾವಾಗ ಓದೋದು? ಅವಾಗ ಬೇರೆ ಲೈಟ್ ಇರ್ಲಿಲ್ಲ, ಸೀಮೆ ಎಣ್ಣೆ ದೀಪ ಅದನ್ನ ಹಚ್ಕೊಂಡು ಇವರೆಲ್ಲರೂ ಮಲಗಿದ ಮೇಲೆ ನಾ ಹೇಳೋ ಒಂದು ಬಿದಿರಿನ ಅಟ್ಟ ಇತ್ತು. ಹಗಲು ಹೊತ್ತು ಆ ಬಿದಿರಿನ ಅಟ್ಟದ ಮೇಲೆ ಹೋಗಿ ಕುತ್ಕೋತಿದ್ದೆ. ರಾತ್ರಿ ಹೊತ್ತು ಒಂದು ಟೇಬಲ್ ಇತ್ತು, ಅದರ ಮೇಲೆ ಕುತ್ಕೊಂಡು ದೀಪದ ಲಂಪ್ನಲ್ಲಿ ಓದೋನು. ಇಷ್ಟು ಗ್ರಂಥಗಳನ್ನ ಓದಿದೆ. ಯಾವುದು? ಶಂಕರಾಚಾರ್ಯ ಕನ್ನಡ ಅನುವಾದಗಳನ್ನು ಇಷ್ಟೂ ಓದಿದೆ. ಯಾಕಂದ್ರೆ ಅವರೇ ಅದ್ವೈತದ ಮೂಲ ಪುರುಷರು ಅಂತಾರ. ನಿಜಗೊಂಡ್ರು ಅದ್ರ ಆಮೇಲೆ ಗೊತ್ತಾಯ್ತಾ. ಆಮೇಲೆ ಅದನ್ನ ಅಧ್ಯಯನ ಮಾಡಿದ ಮೇಲೆ ಅದ್ಭುತ ಅನಿಸ್ತು ನನಗೆ. ಎಷ್ಟೋ ಸಲ ಓದುವಾಗ ಬೆಳಗಾವು ಸಹಿತ ಪ್ರಜ್ಞೆ ಇರ್ತಿದ್ದಿಲ್ಲ, ಅಷ್ಟು ತನ್ಮಯವಾಗಿ ಶಂಕರಾಚಾರ್ಯ ಗ್ರಂಥಗಳನ್ನ ಮತ್ತ ಅವ್ರನ್ನೇ ಬೇಡಿಕೊಂಡೆ. ಶಂಕರಾಚಾರ್ಯರನ್ನೇ, ನೀವು ಬೋಧಿಸಿದ ಬೋಧೆ ನಾನು ತಿಳ್ಕೊಂಡಂಗಾದ್ರೆ ಏನಾಗ್ತೈತಿ, ನೀವ್ ಹೆಂಗ ತಿಳಿಸ್ಬೇಕಂತೀರೋ ಅದೇ ಜ್ಞಾನ ನನಗಾಗ್ಬೇಕು ಅಂತ ಅಧ್ಯಯನ ಮಾಡಿದೆ. ಇಷ್ಟೂ ಶಂಕರಾಚಾರ್ಯ ಗ್ರಂಥಗಳನ್ನ ಒಂದಲ್ಲ ಎರಡಲ್ಲ ಬಹಳ ಮುಂದ್ ಗೊತ್ತಾತವು, ಹಿಂಗ ಭಾಷ್ಯ ಮಾಡ್ಯಾರ ಅಂತ ಹೇಳಿ. ಅವಾಗ ಅದ್ಭುತ ಅದ್ಭುತ. ಆದರೆ ಅದನ್ನೆಲ್ಲಾ ಅಧ್ಯಯನ ಮಾಡಿದ ಮೇಲೆ ಗೊತ್ತಾತು, ನಮ್ಮ ನಿಜಗುಣ ಶಿವಯೋಗಿಗಳ ಕನ್ನಡ ಗ್ರಂಥದಂಗ ಅವರೂ ಅಲ್ಲ, ಶಂಕರಾಚಾರ್ಯ ಅಲ್ಲ,
ಅವರು ಮೇರು ಸದೃಶ್ಯ ಅದ್ವೈತ ತತ್ವವನ್ನ ವಿಸ್ತಾರವಾಗಿ ಬೋಧಿಸ್ಯಾರ. ಆದ್ರೆ ನಿರ್ಗುಣ ಶಿವಯೋಗಿಗಳು ಅದನ್ನ ಹೃದಯಕ್ಕೆ ನಮಗ ಅನುಭವಕ್ಕೆ ಬರುವಂಗ ಬೋಧಿಸ್ಯಾರ. ಆದ್ರೆ ಮತ್ತ ಅವರೇ ನಿರ್ಗುಣ ಶಿವಯೋಗಿಗಳೇ ಹೇಳ್ತಾರ ಗುರು ಬೇಕು, ಅದನ್ನ ಅನುಭವಿಸಿದ ಗುರು ಬೇಕು. ಆವಾಗ ಇಷ್ಟೆಲ್ಲ ಕಟ್ಟುಪಟ್ಟು ಮೇಲೆ ಗುರುಗಳು ಬಂದ್ಬಿಟ್ರು. ಏನ್ ಅಮೃತ ನನಗೆ ಅಲ್ಲ, ಗುರುಗಳು ದರ್ಶನ ಆಯ್ತು. ಏನು ಗುರುಗಳ ದರ್ಶನ ಆಗುವುದಂದ್ರೆ ನಮ್ಗ ಊಟೋಪಚಾರ ಮಾಡಿಸ್ತಾರೇನು, ನಾವ ಹೆಂಗಿದೀವಿ ಏನ್ ಮಾಡ್ತಾರೆ. ಆಮೇಲೆ ಶುರುವಾಯ್ತು ನೋಡಿ. 90ನೇ ಇಸ್ವಿ ಇರ್ಬೇಕು, 91. ಅಲ್ಲಿಂದ ಗುರುಗಳ ಸಹವಾಸ ಇಲ್ಲಿವರೆಗೂ, ಮೊನ್ನೆ ದೇಹ ಬಿಡುವವರೆಗೂ ತನ್ಮಯವಾಗಿ ನಾನು ಅನುಭವಿಸಿದವರನ್ನ, ಗುರುಗಳನ್ನ. ಅವರನ್ನ ಅನುಭವಿಸೋದು ಬ್ರಹ್ಮವನ್ನ ಅನುಭವಿಸೋದು ಎರಡು ಒಂದೇ. ಆಮೇಲೆ ಗೊತ್ತಾಗ್ತಾ ಬಂತವ್ರಿಗೇನೂ ಇಲ್ಲ, ಅವ್ರಿಗೆ ಮಠ ಇಲ್ಲ, ಮನೆ ಇಲ್ಲ, ಬಂಧುಗಳು ಇಲ್ಲ. ಓ, ಇದು ಬ್ರಹ್ಮಜ್ಞಾನ. ಯಾವುದು ಬ್ರಹ್ಮಜ್ಞಾನ? ಏನೂ ಇಲ್ಲ ಅವ್ರಿಗೆ. ಹಂಗ ಬದುಕಿದ್ರಪ್ಪ ಅವ್ರು. ಏನೋ ನಿನ್ನೆ ಮುಂದೆ 2 ಶಾಸ್ತ್ರ ಹೇಳಕ್ ಬಂದವನಿಗೆ ಎಷ್ಟು ದೊಡ್ಡ ಮಠ ಕಟ್ತಾನ, ಇಲ್ಲ ಎಷ್ಟು ಶಿಷ್ಯರನ್ನು ಹೊಂತಾನ. ಮೊದಲವನಿಗೆ ಬರೋದು ದೊಡ್ಡ ಕಾರ್ ಅಪ್ಪ. ಎಂದೂ ನಮ್ಮ ಗುರುಗಳಂತದ್ದನ್ನ ಬಯಸ್ಲಿಲ್ಲ, ಬರಲೂ ಇಲ್ಲ ಅಲ್ಲಿ. ಆಶ್ಚರ್ಯ ಅಂದ್ರ ಆಶ್ಚರ್ಯ. ಅಲ್ಲೇನಿದು ಅಪರೂಪದ ಮಹಾಪುರುಷ, ಅಲ್ಲೇನಿವರು. ಕೊನೆಗೆ ಅವರು ದೇಹ ಬಿಡುವಾಗ್ಲೂ ನನಗೆ ಹೋಗ್ಬೇಡ ಅಂದ್ರು. ಅಲ್ಲೇ ಇದ್ದೆ 11 ದಿವಸನ 27 ದಿವಸ ಇದ್ದೀವಿ. ಅವಾಗ ದೇಹ ಬಿಡುವರೆಗೆ. ಏನದು ಅಮೃತದ ಮಾತುಗಳು. ಈ ದೇಹದ ಸುದ್ದಿ ಮಾತಾಡೋರು ಜ್ಞಾನಿಗಳೇನು? ದೇಹ ಸುದ್ದಿ ಏನ್ ಚಂದ. ಅವರು ಬೂದಿ ಮಾಡಿ ನದಿಗೆ ಹಾಕ್ಬಿಡ್ರಿ, ನದಿಗೆ ಹಾಕ್ಬಿಡಿ ಬೂದಿ ಮಾಡಿ. ಏನು ಹೋಯ್ತದು, ಹೋಯ್ತದು. ಕೊನೆವರೆಗೂ ಮಾತಾಡ್ತಾ ಇದ್ರು, ಬ್ರಹ್ಮ ವಸ್ತುವಿನ ಬಗ್ಗೆ ಕೇಳ್ತಾ ಇದ್ರು. ನೀವು ಆಯುಷ್ ತುಂಬಾ ಬಿಡಬಾರ್ದು ಅಂತ ಹೇಳಿದ್ರು ನನಗೆ. ಯಾಕ? ಅದು ಒಂದೇ ಸತ್ಯ, ಉಳಿದುದ್ವೆಲ್ಲ ಮಿಥ್ಯ. ಜಗತ್ತಿಗೆ ಸೇರಿದ್ದೆವು. ಇವು ನಿಮ್ಮ ಸ್ವರೂಪವನ್ನ ಅರಸ್ರ ದೇಹ ಹೋಗಿ ಬಿಡ್ತೈತೋ. ನಮಗ ಬಹಳ ಗಟ್ಟಿಯಾಗಿರೋದು ಜೀವಭಾವ. ಅದನ್ನ ಕಳೆಯೋದಕ್ಕ ಎಷ್ಟು ಚಂದ ಹೇಳ್ತಾರೆ ನಿಜಗುಣರು. ನಿಜಗುಣರು ನಿಮ್ಮ ಹೃದಯದಲ್ಲಿ ತುಂಬಿ ಬಿಟ್ರೆ ಯಾಕ ಮುಕ್ತರಾಗುವುದಿಲ್ಲ ನೀವು? ಒಂದೊಂದು ಸೂತ್ರವನ್ನು ನನಗೆ ಹೇಳಿದ್ರು ಗುರುಗಳು. ಒಂದೊಂದು ಸೂತ್ರವನ್ನು ಹೇಗೆ ಚಿಂತನಾ ಮಾಡಬೇಕು. ಅದ್ಭುತ ಅಲ್ಲೇನು ಗುರುಗಳದು, ಅದ್ಭುತ. ಅದ್ಭುತ ಕರುಣೆ ಅವ್ರದ್ದು. ಒಂದೊಂದು ಸೂತ್ರನು ದಿವಸಾನು ಒಂದೊಂದ ಸೂತ್ರ ಅಂತ ಹೇಳ್ತಿದ್ರು ನನಗೆ. ಒಂದೊಂದೇ ಸೂತ್ರ ಚಿಂತನಾ ಮಾಡಬೇಕು, ಮನನ ಮಾಡಬೇಕು, ಅನುಭವಿಸ್ಬೇಕು. ಆಮೇಲೆ 2ನೇ ಪದ್ಯ, 3ನೇ ಪದ್ಯ, ಹಿಂಗ ಅದು ಹೇಳಿದ್ರು ನನಗ. ಅದು ಬಹುಶಃ 2 ತಿಂಗಳಾಗ್ತದ ನಿಮಗ. ಒಂದು ಸಲ ಅಧ್ಯಯನ ಮಾಡಾಕ 1 ತಿಂಗಳಲ್ಲಿ 2 ತಿಂಗಳಾಗ್ತದೆ. 60 59 ಅಂದ್ರೆ 60 2 ತಿಂಗಳಾಗ್ತದ. ಅದು ಮುಗಿದ ಮೇಲೆ ಮತ್ತೆ ಸೂತ್ರದಿಂದ ಚಿಂತನಾ ಮಾಡ್ಬೇಕು. ಮತ್ತೆ 2 ತಿಂಗಳ, ಮತ್ತೆ 2 ತಿಂಗಳ, ಮತ್ತೆ 2 ತಿಂಗಳ. ಇಷ್ಟು. ಅವಾಗ ನಿಜಗುಣ ಶಿವಯೋಗಿಗಳ ಬಗ್ಗೆ ಅಪಾರ ಅಪಾರ ಅಪಾರ. ಅವರು ನಮ್ಮ ಹೃದಯವೇ ಅನಿಸಿಬಿಟ್ಟು. ಹೃದಯ ಅಂದ್ರೆ ದೇವರು, ಬ್ರಹ್ಮ. ಅವು ಶಬ್ದಗಳು. ಹೃದಯ ಆಗಿದೆ ಎಲ್ಲ. ಅದೇನು ಮೂಳೆ ಮಾಂಸದ್ದಲ್ಲ, ಅದು ಏನೂ ಅಲ್ಲ. ಅದು ಸಚ್ಚಿದಾನಂದ ಸಾಗರ ಅಂತೇನಲ್ಲ, ಅದು ಸ್ವಲ್ಪ ಹೋಲಿಕೆ ಆಗತ್ತೆ. ಯಾಕಂದ್ರೆ ಶಂಕರಾಚಾರ್ಯ ಹೇಳಿಲ್ಲ ಚಿದಾನಂದ ರೂಪ ಶಿವೋಹಂ. ಅದು ನಾವು ಏನಪ್ಪ. ಅದಕ್ಕ ಇವರು ನಮ್ಮನ್ನ ಉದ್ಧಾರ ಮಾಡೋರನ್ನ ನಾವು ಕೊಂಡಾಡ್ಬೇಕು. ನಮ್ಮನ್ನ ಬಂಧನದಲ್ಲಿ ಸಿಡ್ಸಾಕ್ ಹೋಗ್ತಾರಲ್ಲ ಅವ್ರನ್ನ ಬಂಧುಗಳು ಅನ್ಬೇಕ. ನೀನ ಹೇಳಪ್ಪ. ಅರ್ಜೆಂಟ್ ಮದ್ವಿ ಮಾಡಾಕ್ ನಿಂತಿರ್ತಾರಲ್ಲ ಸ್ವಾಮಿಗಳು, ಅದಕ್ಕೆ ಅಕ್ಷತೆ ಹಾಕ್ತಾರಲ್ಲ, ಅವರು ಉದ್ಧಾರ ಮಾಡೋರು. ನೀನ್ ಅಲ್ಲೋ, ನೀನ್ ಈ ಸಂಸಾರ ಬಂಧನದಲ್ಲಿ ಸಿಲುಕೋದು ಬೇಡ.
ಇವರು ನಮ್ಮ ಗುರುಗಳು. ನೀ ದೇಹನೇ ಅಲ್ಲ ಅಂದ್ಮೇಲೆ, ದೇಹ ನೀನ್ ಅಲ್ಲ ಅಲ್ಲ ಅಂದ್ಮೇಲೆ ಸಂಸಾರದಲ್ಲಿ ಸಿಗತಿ. ಇಲ್ಲಿ ಹೇಳೋದು ಅದನ್ನ, ಈಗ ದೇಹ ಅಲ್ಲ ಅಂತ ತೋರ್ಸಾಕ್ ಇವು ಉಪಾಯ. ನೀವು ಎಲ್ಲಾ ಇದನ್ನ ಕಳೆ ತೆಗಿಯಕ ಹಡ್ತಾರ ನೋಡ್, ಹಡ್ತಾರ. ಬರೀ ಎಲ್ಲೇ ಹಡದು, ಎಲ್ಲಿ ಗಟ್ಟಿ ಐತಿ ಏನೈತಿ ಎಲ್ಲ ಹಡ್ತಾರ. ಹಂಗ ಬಾಳ ಗಟ್ಟಿಯಾಗಿರುದಿಲ್ಲ ಅಹಂಕಾರ. ಅದನ್ನ ಹಾಕ್ತಾರ ನಿಜಗುಣ ಶಿವಯೋಗಳು. ಅದನ್ನ ಇಲ್ದಂಗ ಮಾಡ್ತಾನೆ, ಅವಾಗ ನೀನು ದೇವರು. ಅದಕ್ಕಿದು ಉಪಾಯ ಏನಂತ, ಅದು ಇದು ಏನ್ ಚಂದ. ಇದನ್ನು ನೀವು ಮುಮುಕ್ಷತ್ವ ಇದ್ದು, ತೀವ್ರ ಹಂಬಲ ಇದ್ದು ಹಿಂಗ ಚಿಂತನಾ ಮಾಡಿದರೆ ನೀವು ಧನ್ಯರು. ದೇವರಿಗೆ ಧನ್ಯ ಅನ್ನೋದೇನು? ನೀ ದೇವರನ್ನ ಅನುಭವಿಸ್ತೀ. ನೀವೇನ್ ಮಾಡೋದು ಭಾವಿಸ್ತೀರಿ ಅವೆಲ್ಲ ಸುಳ್ಳು ದೇವರು, ಕಲ್ಪನಾ ದೇವರು. ಸತ್ಯ ದೇವರು ಒಂದೇ ಇರೋದು, ಅದು ಬ್ರಹ್ಮ. ಅದು ಏನು ಅಡಿಕೊಂಡಿಲ್ಲ, ಅದು ಮಲ್ಕೊಂಡಿಲ್ಲ, ಅದು ಎದ್ದಿನೂ ಇಲ್ಲ. ಅದು ತಾನಿರುವಂಗೈ, ಅದು ತಾನಿಹುದು. ಏನ್ ಚಂದ, ನಿಜವಾಗ್ಲೂ ಚಿಂತನ ಮಾಡಿ. ಅದು ತಾನಿಹುದು, ಅದರಲ್ಲಿ ಮನವಿಲ್ಲ. ಆದ್ದರಿಂದ ಕನಸು ನೆನಸುಗಳಿಂದ ನಿನಗೆ ಕನಸು ಇಲ್ಲ, ನೆನಸು ಇಲ್ಲ. ಯಾಕೆ ಮನಸ್ಸ ಇಲ್ಲ ಅದ್ರಾಗ. ಅದರಿಂದ ಕನಸು ನೆನಸು ಮುನ್ನಿಲ್ಲ, ಬರಿ ಅರಿವಲ್ಲದೆ ಮೂಢತೆಯಲ್ಲ, ಅರಿಯದರಿಂದ ಸುಪ್ತಿಯಮಲ್ಲ. ಇಂಥ ಸೂತ್ರಗಳನ್ನ ಉಸಿರಾಟ ಮಾಡಿಕೋಬೇಕು. ಅವಾಗ ಯಾಕೆ ಜ್ಞಾನ ಬರುವುದಿಲ್ಲ? ಜ್ಞಾನ ಯಾಕೆ ಸ್ಫುರಿಸುವುದಿಲ್ಲ? ನಾವು ಆ ಜ್ಞಾನ ಇವುಗಳ ಬದುಕಿ ಮೇಲೆ ಮುಚ್ಚಿದಂಗಾಗಿ. ಅದೇನ್ ಮುಚ್ಚಾಕ್ ಬರುವುದಿಲ್ಲ. ಬ್ರಹ್ಮನನ್ನ ಯಾರಾದ್ರೂ ಮುಚ್ತಾರೇನೋ? ಅದು ಹೆಂಗ ಸಾಧ್ಯ ಐತಿ? ಅಖಂಡ ಅನಂತ ಸಾಗರ, ಅದು ಜ್ಞಾನ ಸಾಗರ. ಅಂತ ವಸ್ತು ನೀವಿದ್ದೀರಿ ಅಂತ ತೋರ್ಸೋಕ ಇದು ಉಪಾಯ. ಆಯ್ತಲ್ಲ? ಏನ್ ಹೇಳಕತ್ಯಾರ? ಅದು ಇದು ಎನ್ನದೇ ನಿನಗ ಅದು ಅಂತ ಕಾಣಿಸ್ತದ. ನಮ್ಮ ದೇಹ ಇದು ಅಂತೀವಿ, ಇಲ್ಲ ಅನ್ನೋದಿಲ್ಲ ನಾವು. ಇದು ಅಂತ ಗುಡಿಸಾಗರದ ಸಾಧು ಅಜ್ಜ ಅಂತ ಒಬ್ಬರಿದ್ರು. ಗುಡಿಸಾಗರ ಅಂತ ಬಹುಶಃ ನಾವು ಕೇಳ್ಬೇಕಲ್ಲ. ಅವರು ಹೇಳ್ತಿದ್ರಂತ, ಈ ದೇಹ ಬಹಳ ಸಾಧನಾ ಮಾಡೈತಿ. ಈ ದೇಹ ಅವ್ರ ದೇಹ ಅಲ್ಲ, ಈ ದೇಹ ಅಪೂರ್ವ ಅಂತಿದ್ರು. ಅದು ಹಿಂಗೆ, ಅದು ತಾನು ಇರ್ತೈತ್ರಿ, ನೀವ್ಯಾಕ ಅದ್ರ ಗೊಳಿಗೆ ಹೋಗ್ತೀರಿ? ಅದು ತನ್ನ ಕೆಲಸವನ್ನ ತಾನೇ ಮಾಡಾಕ ಸಮರ್ಥ ಐತಿ ಅಂತಿದ್ರು. ನನಗದು ಹಗಲು ಇರಲು ಅದನ್ನ ನನಗೆ ತಾನೇ ಸಮರ್ಥ ಐತೆ. ನಾವೇನೂ ಮಾಡೋದು ಬೇಡವಾ? ದೇಹಕ್ಕೆ ನಾವೇನೂ ಮಾಡೋದು ಬೇಡವಾ? ತಾನೇ ಸಮರ್ಥವಾಗಿ ಬದುಕ್ತದ. ಬದುಕ್ತದದು. ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನಾವು ಅದಕ್ಕೆ ತಾಧ್ಯಾತ್ಮ ಹೊಂದೀವಿ. ಯಾಕೆ ತಾಧ್ಯಾತ್ಮ ಹೊಂದಿವಿ? ನಮ್ಮ ನಿಜ ಸ್ವರೂಪ ಗೊತ್ತಿಲ್ಲ. ದೇಹವೇ ನಮ್ಮ ನಿಜ ಸ್ವರೂಪ ಅಂತ ತಿಳಿದೀವಷ್ಟ ಅಲ್ಲ, ಬೆರೆತು ಬಿಟ್ಟಿವಿ. ಇಲ್ಲ, ಅದಕ್ಕೆ ಮೂಲ ಅಹಂಕಾರವೇ ಕಾರಣ. ಅದಕ್ಕೆ ಈಗ ಅದನ್ನ ಹೇಳಕತ್ಯಾರ. ನೀನು ಯಾವ್ದ್ಯಾವ್ದನ್ನ ನೋಡ್ತೀಯೋ ಅದು ಇದು ಎನ್ನದೆ ಇದಿರಿಟ್ಟುದು. ಇವನ್ನೆಲ್ಲ ಇದರಿಟ್ಟು ಸರಿಯಾಗಿ ಬರ್ತದೋ ಇಲ್ಲೋ? ಸರಿಯಾಗಿ ಬರ್ತದೋ ಇಲ್ಲೋ? ಕಣ್ಣಿನಿಂದ ಹೊರಗಿನ ಪ್ರಪಂಚವನ್ನ ನೋಡ್ತೀವಿ, ಕಣ್ಣಿನಿಂದ ದೇಹವನ್ನು ನೋಡ್ತೇವೆ ಅಲ್ಲ. ಮನಸ್ಸಿನಿಂದ ಒಳಗೆ ಏನೇನಾಗ್ತದ ಅದನ್ನೂ ನೋಡ್ತೇವೆ ಅಲ್ಲ. ಇಲ್ಲಿ ಹಿಂಗಾಗ್ತತಿ, ಹಿಂಗಾಗ್ತತಿ ಹಿಂಗ್ ಹೇಳ್ತೀವಲ್ಲ. ಅದು ಒಂದ್ಸಲ ಗುರುಗಳು ಹಿಂಗ ಆಶ್ಚರ್ಯವಾಗಿ ಹೇಳಿದರು. ಅಲ್ಲೇನು ಆಕಾಶದಲ್ಲಿ ಆಗ್ತವಲ್ಲ ಗುಡುಗು ಸಿಡ್ಲು ಹಿಂಗೆಲ್ಲ, ನಮ್ಮೊಳಗೂ ಆಗ್ತಾವ್ರಿ, ಈ ದೇಹದೊಳಗ ಆಗ್ತಾನೆ ಇರ್ತಾವ್ರಿ ಅಂತಿದ್ರು. ಇಲ್ಲಿ ಭೂಕಂಪ ಆಕತಿ, ಇಲ್ಲಿ ಜ್ವಾಲಾಮುಖಿ ಆಕತಿ ಅಂತಿದ್ರು. ಪಟ್ಟಿ ಗಡಗಡ ಅನ್ನೋದು ಹಿಂಗೆಲ್ಲ ಮಾಡೋದಿಲ್ಲ, ಇಲ್ಲಿ ಆಗ್ತಾವ ಅಂತ ಹೇಳ್ತಿದ್ರು. ನನಗ ಆಶ್ಚರ್ಯವೋ ಆಶ್ಚರ್ಯ. ಭೂಕಂಪ ಜ್ವಾಲಾಮುಖಿ ನಮ್ಮೊಳಗ ಆಗ್ತಾವ? ಆಶ್ಚರ್ಯ ಆಶ್ಚರ್ಯ. ನಾವಾಗ ಹೊರಗೆ ನೋಡಿ ಗಾಬರಿ ಆಗ್ತೀವಿ, ಒಳಗ ಆಗ್ತಾವ. ನಮ್ಮ ದೇಹಕ್ಕೆ ಬೇರೆ ಏನೂ ಇಲ್ಲೋ. ನೀವ್ ಹಂಗ ತಿಳ್ಕೊಂಡಿರ ಅಷ್ಟೇ. ಅಪೋರಂತವರಿಂದ ನಾವು ನಮ್ಮ ಸ್ವರೂಪವನ್ನ ತಿಳ್ಕೊಂಡ್ರೆ, ದೇಹದ ಸ್ವಭಾವವನ್ನು ತಿಳ್ಕೊಂಡ್ರೆ
ಎಷ್ಟು ಧನ್ಯರು. ನೀವೇನೋ ಮಾಡೋದು ಬೇಡದಕ್ಕಂತೆ ಅದಕ್ಕೆ ಅವರು ದೇಹ ಯಾವ್ದು ದೇಹ ಮುಪ್ಪಾದಲ್ಲ ಔಷಧ ಒಬ್ರು ಎಲ್ಲ ಬಂದು ಹೇಳೋರು. ಅವ್ರ ಈ ಮೇಲೆ ಎಲ್ಲರಿಗೂ ಭಕ್ತಿ, ಅಪಾರ ಭಕ್ತಿ. ಎಂತೆಂತ ಡಾಕ್ಟ್ರು ಏನೂ ಬೇಡ ಹೌದು ನಿಮ್ದು ಬಾಳ್ ಚೆನ್ನಾಗಿ ನನಗೆ ಬೇಡ. ಏನೋ ದೇಹಕ್ಕೆ ತೋಳ್ತಿರ್ಲಿಲ್ಲ ಅವರು. ಏನ್ ಮಾಡೋದು? ಅವ್ರನ್ನ ಆರಾಮ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಆಗ್ಲಿಲ್ಲ. ಅಷ್ಟೇ ಎಷ್ಟು ದೇಹದಿಂದ ದೂರ ಇರ್ಬೇಕು ಅವ್ರು, ದೇಹಪಾನ ಎಷ್ಟು ಹೋಗಿರ್ಬೇಕು ಅಂತವ್ರು ಮಹಾತ್ಮ. ಅವರ ಕರುಣೆ, ಅವರ ಮಾತು ಅಮೃತ ಅಮೃತ. ಅಂತವ್ರು ಇವರು ನಿರ್ಗುಣ ಶಿವಗಳು ಎಲ್ಲದರಿಂದ ಪಾರು ಮಾಡೋರು. ನಾವು ಈ ಪ್ರತ್ಯಕ್ಷ ಅನುಭವಿಸಿದ್ವಿ ನಮ್ಮ ಅಪ್ಪ ಅವ್ರನ್ನ. ಇಲ್ಲ ಎಷ್ಟು ಅನುಭವಿಸಿದ್ವಿ, ಅಸಾಮಾನ್ಯ. ಅವರೇ ಕರುಣೆಯಿಂದ ಅದೇನಂತೀರಿ ಸೂಜಿಗಲ್ಲಿ ಎಳಿತೈತಂತಲ್ಲ, ಇದರಾಗೆಲ್ಲ ಸಮುದ್ರದಲ್ಲಿ ಯಾವ್ಯಾವ ಅದಾವಂತ. ಮೊದ್ಲ ಕಡಲು ಹಡಗು ಹೋಗ್ಬಿಟ್ರ ಪತ್ತೆನೇ ಇಲ್ದಂಗ ಆಗ್ಬಿಡವಂತ. ಆಮೇಲೆ ಸಂಶೋಧನೆ ಮಾಡಿ ಹುಡುಕಿ ಹುಡುಕಿ ಯಾವ್ದೋ ಏನೋ ಐತೆ ಅಂದ್ರೆ ಏನೂ ಇಲ್ಲ ಅಂತ ಅಲ್ಲಿ. ಇದರ ಕೆಳಗಡೆ ಬೆಟ್ಟ ಐತಂತ ಸಮುದ್ರದೊಳಗೆ. ಅದು ಏನದು ಅಯಸ್ಕಾಂತ ಹಿಂಗ್ ಎಳಿತಿತ್ತಂತ, ಅದಕ್ ಮುಳುಗ್ತಿದ್ವಂತವ್ರು. ಹಂಗ ನಮ್ದು ಕತೆ. ಏನೂ ಇಲ್ಲ ಅಂತ ಒಂದು ಆತ್ಮವಸ್ತು ನಮ್ಮೊಳಗಿದೆ. ಒಳಗ ಅಂತ ಅಂತೀವಿ, ಒಳಗಲ್ಲ. ಈಗ ನಾವು ನಮ್ಮ ರೂಮಿನೊಳಗೆ ಬಯಲಿದೆ ಅಂತೀವಿ, ರೂಮಿನೊಳಗೈತೆ. ಶಿಶುನಾಳ ಚರಿತ್ರ ಹೇಳುವುದಿಲ್ಲ, ಬಯಲು ಆಲಯದೊಳಗು ಆಲಯವು ಬಯಲೊಳಗು. ನೀವ ಹೇಳ್ಬೇಕ, ನೀವೆಲ್ಲ ಬಹಳ ವಿದ್ವಂತರು ವಿಜ್ಞಾನಿಗಳು. ಹೇಳು, ಬಯಲು ಆಲಯದೊಳಗು ಆಲಯವು ಬಯಲೊಳಗು ಏನು ಹೆಂಗ್ ಹೇಳಾಕ್ ಬರ್ತದ ನಿಮ್ಗ? ನೀವಷ್ಟು ಚಿಂತನ ಮಾಡಿ ಅದ್ರ ಕಡೆ ಲಕ್ಷ್ಯ ಕೊಟ್ಟವ್ ನಿಮ್ಮ ಸಂಸಾರಕ್ಕೆ ಹೆಂಡತಿ ಮಕ್ಕಳಿಗೆ ಬಹಳ ತಲೆ ಕೆಡಿಸ್ಕೊಂಡಿರಿ. ಅದರಲ್ಲಿ ಈಗಿನ ಕಾಲದೊಳಗ ದುಡ್ಡಿಗೆ ಬಹಳ ತಲೆ ಕೆಡಿಸ್ಕೊಂಡ. ₹1 ಹೋದ್ರೆ ಅಳ್ತಾರ. ಇಲ್ಲ ಈಗ ಅದು ಏನೋ ಕೊರೋನಾ ಇದ್ರ ಸಲುವಾಗಿ ಶಿಬಿರಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಾಕತ್ಯ. ಆ ಕ್ಯಾನ್ಸಲ್ ಮಾಡಿರ್ತಾರಲ್ಲ ಅವರು ₹1,000 ಮತ್ತೆ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅದು ಹೊಳೆ ಬರ್ತತೋ ಇಲ್ವೋ. ದುಡ್ಡಷ್ಟು ಭಯಾನಕ ಈ ಜಗತ್ತಿನೊಳಗೆ. ಬೇಕಾದಂತ ಮಹಾತ್ಮನೇ ಇರಲಿ ಅವನು, ಬೇಕಾದಂತ ವಿರಾಗಿ ಇರಲಿ ಅವನು, ನಂದು ₹1,000 ಮುಳಿ ಹೋಗ್ತೇವೆ. ಯಾರೂ ದಾನ ರೂಪದಲ್ಲಿ ಕೊಡಕ್ ತಯಾರಿಲ್ಲ. ತಯಾರಾಯ್ತಾ? ಕೊಟ್ಬಿಡ್ತೇನೆ ₹1,000 ಸುಪ್ಪಟ್ಟು ಸುಮ್ಮನೆ ಬಿಡ್ತೀರ? ಭಯಾನಕ ಅದನ್ನ ಇನ್ನ ದೇಹವನ್ನ ನಾನಲ್ಲ ಅಂತ ಅರಿಯೋದು ಎಷ್ಟು ಕಷ್ಟ ಐತಿ. ಹೊರಗಿನ ದುಡ್ಡನ್ನೇ ನಾವು ಬಿಡೋದಿಲ್ಲ. ಆದ್ರೆ ಪ್ರತ್ಯಕ್ಷ ಅಪ್ಪವ್ರು ನೋಡಿ ದಿವಸ ದುಡ್ಡು ಮಾಡ್ತಿಲ್ಲ, ಅದ್ರ ಸುದ್ದಿನೂ ತೆಗಿಲಿಲ್ಲ. ಮಾತ್ರ ಆರ್ಥಿಕ ಇದ್ರ ಬಗ್ಗೆ ಎಷ್ಟು ದೊಡ್ಡದು ಮಾತಾಡೋರು. ಆರ್ಥಿಕತೆ ಎದರ ಮೇಲೆ ನಿಂತೈತಿ, ಏನ್ ಚಂದ ಮಾತಾಡೋರು, ಎಷ್ಟು ಜ್ಞಾನ ಇತ್ತು ಅವ್ರಿಗೆ. ಅದೊಂದು ಅಪರೂಪದ ಜ್ಞಾನ ನಿಧಿ. ಅವರ ಸಂಘದಲ್ಲಿ ಹೋದವರು ಎಲ್ಲರೂ ಭಾಗ್ಯವಂತರು. ಅಲ್ಲಿ ಇನ್ನು ಶಿಷ್ಯರಿದ್ದವರಂತೂ ಮೋಕ್ತರು. ಆ ಭೂಮಿ ಪಾವನ. ಹಿಂಗರ್ಥ ಅವರು ಅನುಭವಿಗಳಾಗಿದ್ರು. ಅದು ಇದು ಎನ್ನದಿದರಿಟ್ಟದು ಅಡಿದು ಹೋಗುದು. ಯಾವ ವಿಜ್ಞಾನಿ ಹೇಳೋದು ಬೇಡ, ಯಾರೂ ಹೇಳೋದು ಬೇಡ. ಯಾವುದು ನಮ್ಮ ಕಣ್ಣೆದರಿಗೆ ಮನಸ್ಸಿಗೆ ಭಾವುಕ ತೋರ್ತದೋ ಕಾಣಿಸ್ತದೋ ಎಲ್ಲವೂ ನಷ್ಟ ಆಗ್ತದೆ. ಆಗೋದೇ ಇಲ್ಲ, ಆಗ್ತತೆ ಇಲ್ಲೋ. ನಾವು ಬರೀ ಅವ್ರ ಸುದ್ದಿ ಮಾತಾಡ್ತೀವಿ. ಸಿದ್ಧಾವ್ರದ್ದು ಎಲ್ಲಿದಾರ ಈಗ? ಅವ್ರ ದೇವನ್ನೇನೋ ಅದು ಸುದ್ದಿದ್ ಮಾಡಿ ಮೂರ್ತಿ ಮಾಡಿ ಪೂಜಿಸ್ತಾರ. ಅವ್ರನ್ನೆಲ್ಲಿ ಪೂಜಿಸೋದು? ಇವ್ರು ಮುಂದಿನವ್ರು ಬರೋರು ಅದೇ ಸಿದ್ಧಾರೂಢರು ಅಂತಾರ. ಮಾತಾಡುವ ಸಿದ್ಧಾರೂಢ್ರಿಯಲ್ಲಿ, ಮೂರ್ತಿ ಸಿದ್ಧಾರೂಢ್ರಿಯಲ್ಲಿ. ಈಗ ನಮ್ಮ ಅಪ್ಪವ್ರು ಇದ್ರಲ್ಲ ಅಂತ ಮಹಾಪುರುಷರಲ್ಲಿ ನಿನ್ನ ಅವ್ರ ಮೂರ್ತಿನೋ ಫೋಟೋನೋ ಮಾಡಿದರೆ ಹೆಂಗೈತಿ ಹೇಳು ನೋಡೋಣ. ಅದು ಜೀವಂತೇನು? ಜೀವಂತಿರುವ ಮಹಾತ್ಮನೇ ಸತ್ಯ ವಸ್ತು. ಗೊತ್ತಾಗತ್ತೆ. ಯಾಕಂದ್ರ ಅವ್ರದ್ದು ನಷ್ಟ ಆತಲ್ಲ.
ಕಣ್ಣಿದರಿಗೆ ನೋಡಿದೀವಲ್ಲ, ಪೂರ್ಣ ಧ್ಯಾನ ಸ್ವರೂಪರವರು. ಆದ್ರೆ ಅವ್ರ ದೇಹ ನಷ್ಟ ಆಗುವುದನ್ನು ನೋಡಿದ್ವಿ. ಅಲ್ಲಿ ಬೆಂಕಿ ಹಾಕುವಾಗ ಅಲ್ಲಿ ನಿಂತಿದ್ವಿ ನಾವು. ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿದ್ರಲ್ಲಿ ಎಲ್ಲ ಕಡೆ ತೋರಿಸ್ತಿದ್ರಲ್ಲ. ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಬಂದು ನಿಂತು ಅದನ್ನೆಲ್ಲ ಮಾಡಿದರು. ನಮ್ಮ ಜಗದ್ಗುರುಗಳು ಇದ್ರು, ಇದರ ಆಶ್ರಮದ ಎಲ್ಲರೂ ಇದ್ರು ಅಲ್ಲ. ಅದು ತಾನೇ ತಾನೇ ಬೂದಿ ಆಗ. ಮಹಾತ್ಮರು ಬೂದಿ ಆಗೋದು ಬೇಡೇನು? ನೀನು ಬ್ಯಾಡ ಅಂದ್ರೆ ಅದು ಆಕತಿ. ನಿನ್ನ ಕೈಯಾಗಿ ಇಲ್ಲದು. ದೇವನ್ ಚೌಕಟ್ಟಾಕಿಡಕ್ ಬರ್ತದೆ ದೇಹನ. ಇಟ್ಟವರು ಫೇಲ್ ಆದ್ರು. ಇದರಲ್ಲಿ ಈಜಿಪ್ಟ್ ಬರೇ ಹೆಣ ಇಡೋದು. ಅದು ಕೆಡ್ಲಾರ್ದಂಗ ಏನಂತಾರ, ಪಿರಾಮಿಡ್ ಪಿರಾಮಿಡ್ ಅಂತ ಮಾಡಿದಿರಲ್ಲ, ಬರೇ ದೇಹ ಇಟ್ಟಿರ್ದವು. ಅವು ಕೆಡಬಾರ್ದು. ಅದೇ ಸುದ್ದಿ ಬರೀ ನಿಲ್ ತುಂಬೆಲ್ಲ ಬರೀ ಅವೇ ಪಿರಾಮಿಡ್ 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 ಅದು ಒಂದೊಂದು ಹೆಣ ಇಟ್ಟು ಅಲ್ಲಿ ಇದು ಮಾಡ್ಯಾರ. ನಾವು ಇದಕ್ಕೂ ಹೋಗಿದ್ವಲ್ಲ ಗೋವಾಕ, ಅಲ್ಲಿ ಒಬ್ಬ ಪಾದ್ರಿ ಹೆಣ ಇಟ್ಟಾರ. ಅದು ಏನೂ ಆಗೋದಿಲ್ಲ ಅಂತ. ಕೆಮಿಕಲ್ಸ್ ಅದು ಎಲ್ಲ ಇರ್ಬೋದು, ಅದ್ರ ನಾಶ ಆಗೋದೆ. ದೇಹ ದೇವರಾಗುವುದಿಲ್ಲ. ಯಾಕ? ವೇದಾಂತದ ಪ್ರಕಾರ ಅದು ಸತ್ಯ ಅಲ್ಲ, ಅದು ಇರೋದಲ್ಲ. ನಿಮ್ಮ ದೇಹ ಇರೋದಲ್ಲ. ನಿಮ್ಮ ಸ್ವರೂಪವನ್ನ ಅರಿತ್ರಿ, ಅರೀರಿ. ನಿಮ್ಮ ಸ್ವರೂಪ ಬ್ರಹ್ಮ ಸ್ವರೂಪ. ಅದನ್ನ ಅರಿಲೇಬೇಕು. ಇಲ್ಲ ನಿಮ್ಗೆ ಯಾವ ಕಷ್ಟ ಏನೂ ಹೋಗಲ್ಲ. ಬರೇ ಮಾತಾಡ್ತಿರ್ತೀರಿ. ಓದ್ತಾರ, ಬುದ್ಧಿ ಚೆನ್ನಾಗಿತ್ತಂದ್ರ ತಿಳಿತಾರ. ಬುದ್ಧಿ ಬಹಳ ಚುರುಕಿರ್ತತಿ, ಬಹಳ ಚುರುಕು. ಅಪ್ಪವರು ನನಗಂದ್ರು, ನಿಮ್ಮ ಬುದ್ಧಿ ಬಹಳ ಚುರುಕೈತಿ ಅಂದ್ರು. ನಾವು ಉಗ್ಬೇಕೋ ಹೋಗ್ಬೇಕೋ? ಅಪ್ಪೋರ್ ಬುದ್ಧಿ ಏನೋ ಆ ಮೆದುಳನ್ನ ಇಡಬೇಕಾಗಿತ್ತು, ಪರೀಕ್ಷೆ ಮಾಡಬೇಕಾಗಿತ್ತು. ಅದು ಯಾವುದೂ ಬ್ಯಾಡ ಅಂದ್ರು ಗುರುಗಳು. ಯಾಕ? ಅದು ನಾನಂತಿಲ್ಲ ಇಲ್ಲ ಅವ್ರು. ಬರೀ ಅನಂತ ಸಚ್ಚಿದಾನಂದ ಸಾಗರ ಅಂತಿದ್ರು. ಸಾಗರದಲ್ಲಿ ವ್ಯರ್ಥ ಹೋದ್ರು. ನಾವು ಹಂಗಾಗ್ಬೇಕು. ದೇಹಾಭಿಮಾನ ಬಾಳ ಬೆಳೆಸಬಾರ್ದು. ತುಂಬಾ ಬೆಳೆಸ್ತಾ ಇದ್ದೀವಿ ಈಗ. ಜಗತ್ ಬರೇ ದೇಹಾಭಿಮಾನವನ್ನ ಬೆಳೆಸ್ತದೆ ವಿನಃ ಮತ್ತೇನ್ ಬೆಳೆಸ್ತದ? ಆ ಕ್ಷಣದಲ್ಲೇ ಅದು ಕುಗ್ಗುತ್ತಾ ಇರ್ತದ. ಯುದ್ಧ ಮಾಡೇ ಬಿಡುನಂತ ಹಾರಾಡ್ತೀವಿ. ಇವನು ಮಾಡ್ತಾ ಇರುವಾಗ ದೇಹ ಕುಸಿದು ಹೋಗ್ತದೆ. ಹೋಗೋದಿಲ್ಲ, ಎಲ್ಲ ದೇಹಗಳು ಹೋಗ್ತಾವ. ಇವೊಂದು ಅವೊಂದು ಅನ್ನಂಗೆ ನೋಡು. ಅದಕ್ಕಾಗಿ ಇವರು ಹೇಳಿದ್ರು, ನೋಡು, ಇವೆಲ್ಲ ಕಾಣಿಸಿಕೊಂಡಿದ್ದು ದೃಶ್ಯವಾಗಿರೋವು. ಅದು ಇದು ಅನ್ನೋದು ಯಾವಾಗಲೂ ದೃಶ್ಯ. ಹೌದಲ್ಲೋ? ಕೆಲವು ಕಣ್ಣಿನಿಂದ ನೋಡ್ತೀವಿ, ಮನಸ್ಸಿನಿಂದ ನೋಡ್ತೀವಿ, ಕೆಲವನ್ನ ಭಾವದಿಂದ ನೋಡ್ತೀವಿ. ಇದೇ ಅಂತಿಮ. ಈ ಭಾವದಿಂದ ನೋಡಿದ್ರಲ್ಲ ಸೂರದಾಸರು, ಅದು ಭಾವದಿಂದ ನೋಡಿದ್ದು. ಸತ್ಯ ದೇವರು ಅಲ್ಲ. ದೇವರು ಹೌದು, ದೇವರೊಳಗೆ ಎರಡು. ಒಂದು ತೋರಿದ ದೇವರು, ಇದನ್ನ ಹಗಲೆಲ್ಲ ಅಂತಿದ್ರು. ತೋರಿದ ಜಗತ್ತು, ಇರುವ ಜಗತ್ತು, ಇರುವ ಸತ್ಯ, ತೋರುವ ಸತ್ಯ. ಹಂಗಿ ಪ್ರಪಂಚ ನಮ್ ದೇಹ ಐತಲ್ಲ, ತೋರಿದ ಸತ್ಯ. ಹೌದಲ್ಲ? ತೋರಿದ ಸತ್ಯ, ಇರುವ ಸತ್ಯ ಅಲ್ಲ. ಮೊದಲಿರ್ಲಿಲ್ಲ, ಮುಂದಿರೋದಿಲ್ಲ. ಇರ್ತತ್ಯ? ನೀವು ಎಷ್ಟರ ತಪಸ್ಸು ಮಾಡಿ ಇರೋದಿಲ್ಲ. ಇದಕ್ಕ ತೋರತನೋ ಅಂತ ಕರೆದಿರುವುದು. ಅರ್ಥ ಆಗ್ತದ? ಇದನ್ನ ನಿತ್ಯ ನಿತ್ಯ ಗುರುಗಳಿಂದ ಕೇಳಬೇಕು. ತಾನೇ ಜ್ಞಾನ ಸ್ಫುರಿಸ್ತದ. ಎಲ್ಲಿಂದರ ಬರೋದಿಲ್ಲದು, ನಿಮ್ಮೊಳಗ ಇರ್ತದ. ದೇವರು ನಿಮ್ಮೊಳಗ್ ಬಿಟ್ಟು ಇನ್ನೆಲ್ಲಿ ಇರಕ್ ಬರ್ತದೋ? ನಾವು ನಮ್ಮಾಗಿರೋದು ಬೇಡ, ಆ ಕಲ್ಲಾಗಿರ್ಲಿ ಅಂತ ದೇವ್ರನ್ನ ಮಾಡ್ತೀವಿ. ಆದ್ರೆ ನೀನಂದ್ರದೇನ್ ಆಗ್ತದೆ? ಎಷ್ಟು ಹಾಳು ದೇಗುಲಗಳಿಲ್ಲ, ಎಷ್ಟು ಮೂರ್ತಿಗಳು ಹಾಳಾಗಿ ಹೋಗಿಲ್ಲ. ಯಾರದನ್ನ ರಕ್ಷಣೆ? ಮನುಷ್ಯನೇ ದೇವರನ್ನ ರಕ್ಷಣೆ ಮಾಡುದ? ದೇವರೇ ಸರ್ವ ರಕ್ಷಕ, ಜಗದ್ರಕ್ಷಕ, ಎಲ್ಲದರ ರಕ್ಷಕ. ಈ ಪಂಚಮಹಾಭೂತಗಳ ಆಧಾರ ವಸ್ತು ಅವರು. ಅದಕ್ಕದು ನಮ್ಗೆ ತಿಳಿಯೋದಿಲ್ಲ ಅಂತೇಳಿ ಈಶ್ವರನನ್ನ ಮಾಡಿದ್ರು. ನಾವು ಅಹಂಕಾರವನ್ನ ಕಳ್ಕೊಂಡ್ರೆ ಈಶ್ವರ ಆಗ್ತೀವಿ. ಈಶ್ವರ ಅಂದ್ರೆ ಗೊತ್ತಾ?
ಅವನು ಸರ್ವಜ್ಞ, ಸರ್ವತಂತ್ರ, ಸರ್ವನಿಯಂತೃ. ಅದನ್ನ ಶಾಸ್ತ್ರದಲ್ಲಿ ಹಂಗೆ ಹೇಳ್ಯಾರ. ಆದ್ರೆ ಅವನಿಗೆ ನಮ್ಮಂಗ ಅಂತಃಕರಣ ಇಲ್ಲ. ಇಲ್ಲ ದೇವರಿಗೆ, ದೇವ್ರಿಗೊಂದು ವಸ್ತು ಕರುಣೆ ಬೇಡ ಅಂತ ತಾನೇ ಕೈತೇನ ಅಂತ ಅದನ್ನು ಅವನ ಮೇಲೆ ಹಾಕೋದು. ದೇವ್ರ ಒಂದ್ ಇಷ್ಟರ ಕರುಣೆ ಬೇಡವಾ ಅಂತಿರ್ತಾರೆ. ದೇವರಂದ್ರೆ ನಿನ್ನಂಗ್ ಮನುಷ್ಯನೇ ಇಲ್ಲ. ಅದಕ್ಕೆ ನಿಮ್ಮ ನಿಜ ಸ್ವರೂಪನ ಅಂತರಂಗದಲ್ಲಿ ಹೊಕ್ಕು ಹುಡುಕ್ಲೇಬೇಕು, ನೋಡ್ಲೇಬೇಕು. ಅಂತ ಸಾಮರ್ಥ್ಯ ನಿಮಗಿದೆ. ಶ್ರವಣ ಕೇಳೋದ್ರಿಂದ ಆ ಸಾಮರ್ಥ್ಯ ಬಲಿಷ್ಠ ಆಕ್ಕೊಂತ ಬರ್ತದೆ. ಮನಸ್ಸು ಬುದ್ಧಿ ಬಲಿಷ್ಠ ಆಗ್ತಾವ. ಸಂಸಾರಕ್ಕೆ ಬಳಿದರೆ ಸ್ವರಿ ಹೋಗ್ತಾವ. ದೇವರಿಗೆ ಬಳಸಿದ್ರೆ ಸಶಕ್ತ ಸಶಕ್ತ. ಅವು ದೇವರನ್ನು ತೋರ್ಸೇ ಹೋಗುದು, ಸುಮ್ಮನೆ ಹೋಗುದಿಲ್ಲ. ಅವಕ್ಕೂ ಅಂತ್ಯ ಐತೆ ಐತಿ. ಯಾವಕ್ಕೂ ಅಂತ್ಯ ಇಲ್ಲೇನು? ಭಾವಕ್ಕ ಅಂತ್ಯ ಐತಿ, ಮನಸ್ಸಿಗೆ ಅಂತ್ಯ ಐತಿ, ಬುದ್ಧಿಗೆ ಅಂತ್ಯ ಐತಿ, ಎಲ್ಲವೂ ಹೋಗ್ತಾವ. ಏನಂತ ಹೇಳಿದ್ರು ಅದು ಇದು ಗೊತ್ತಿಲ್ಲ. ಸಾಧ್ಯರ್ಲಿ ಎಲ್ಲರ ಎಷ್ಟರ ವರ್ಣನ ಮಾಡಿ ವೈಕುಂಠ ಸ್ವರ್ಗ ಎಲ್ಲ ಹೋಗ್ತಾವ. ಯಾವ್ದು ದುಡಿದ್ರು ಎಷ್ಟು ದಿವ್ಸ ಅಂತ ಇರವವು? ಇದ್ದರೆ ಏನ್ ಮಾಡುವವು? ವೈಕುಂಠ ಐತೆ ಅಂತ ಇದ್ರು ಏನ್ ಮಾಡ್ತೀವಿ? ಅದು ಲಾಡ್ಜಿಂಗ್ ಇದ್ದಂಗ. ಆ ಲಾಡ್ಜಿಂಗು ಹಳೇದಾಕತ್ತೆ, ಮತ್ತೊಂದು ಹೊಸ ಲಾಡ್ಜಿಂಗ್ ಕಟ್ತಾರೆ. ಅಲ್ಲೇ ವೈಕುಂಠ ಏನು, ಕೈಲಾಸ ಏನು, ಅವೆಲ್ಲ ಮನೋಕಲ್ಪನೆಗಳು, ಭಾವನೆಗಳು. ಅದಕ್ಕೆ ನೀವು ಮಾತ್ರ ಭಾವನಾದವರಲ್ಲ. ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತಮ್ಮ ಮಾಡಿ. ಅದೇ ಗುರು, ಅದೇ ದೇವರು, ಅದೇ ನಾನು. ಹಿಂಗ ಅಳಿಬೇಕು. ಮತ್ ನಾಳೆ ನೋಡೋಣ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.